ಹಾಯ್, ಹೆಲೋ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಏನು ಗೊತ್ತಾ, ನಾನಿವತ್ತೊಂದು ರೆಸಿಪಿ ಹೇಳ್ಕೊಡ್ತೀನಿ. ನಮಗೆ ಅಂದರೆ ಮೊದಲು ನಮ್ದು ಅಜ್ಜಿ ಎಲ್ಲ ಈ ಥರ ರೆಸಿಪಿ ಮಾಡಿಕೊಡ್ತಾ ಇದ್ರು. ಅದನ್ನ ನಾನು ನಿಮಗೊಂದು ಹೇಳುವ ಅಂತಂದು ಪ್ಲ್ಯಾನ್ ಮಾಡ್ಕೊಂಡು ಬಂದೆ. ಇವಾಗ ಒಂದು ನೋಡಿ ಒಂದು ಇಷ್ಟು ಗೋಲಿ ಗಾತ್ರದ ಒಂದು ಹುಣಸೆ ಹುಳಿ ತಗೋಬೇಕು. ಇಷ್ಟೇ ಸಾಕು. ನಾನೊಂದು ಸ್ವಲ್ಪ ಮಾಡೋದು, ನಿಮ್ಗೆ ಎಷ್ಟು ಬೇಕಷ್ಟು ತಗೋಬೋದು. ಆಮೇಲೆ ಒಂದು ಮೆಣಸು ತಗೊಂಡಿದ್ದೀನಿ. ಇದು ಆಯಿಲಲ್ಲಿ ಫ್ರೈ ಮಾಡಿ ತಗೊಬಂದೆ. ಒಂದು ತಗೊಂಡಿರೋದು. ನಾನಿವಾಗ ಸ್ವಲ್ಪ ಮಾಡೋದಕ್ಕೆ ಒಂದು ತಗೊಂಡೆ. ನೀವು 3-4 ಯಾವುದಾದ್ರೂ ತಗೋಬೋದು. ಒಂದು ತೊಟ್ಟಿದೆ, ಅದು ತೆಗೆದುಬಿಟ್ಟು ಹಾಕಿ. ಆಮೇಲೆ ಸ್ವಲ್ಪ ಕಾಯಿ ತುರಿನ ತಗೋಬೇಕು. ಇದಕ್ಕೆ ಹಿಂಗೆ ಹಾಕ್ಕೊಡಿ. ಕಾಯಿ ತುರಿನ ತಗೊಂಡು ಸ್ವಲ್ಪ ನಿಮ್ಗೆ ಎಷ್ಟು ಬೇಕಷ್ಟು, ನಾನೊಂದು ಸ್ವಲ್ಪ ತಗೊಂಡೆ. ಒಂದು ಅರ್ಧ ಕಪ್ಪಷ್ಟು ತಗೊಂಡಿದ್ದೀನಿ, ಸಾಕಷ್ಟೇ. ಆಮೇಲೆ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ. ಉಪ್ಪು ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ತಗೊಂಡು ಹಾಕಿ. ನಾನು ಸ್ವಲ್ಪ ಎಷ್ಟು ಬೇಕಷ್ಟೇ ತಗೊಂಡಿರೋದು, ಸ್ವಲ್ಪ ಇಷ್ಟೇ. ಆಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಉಪ್ಪು, ಇದು ಖಾರ, ಹುಳಿ ಎಲ್ಲ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಥರ ಆದರೆ ಸಾಕು. ನೋಡಿ ಇವಾಗ ತೆಗೆದುಬಿಟ್ಟು ನಾನು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಯಾವ ಥರ ಬಂದಿದೆ ನೋಡಿ. ಟೇಸ್ಟ್ ಚೆನ್ನಾಗಿರುತ್ತೆ. ಉಪ್ಪು, ಖಾರ, ಹುಳಿ ಎಲ್ಲ ಸೇರಿಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಇಲ್ಲಿ ಗಂಜಿ ಊಟ ಮಾಡ್ತೀವಲ್ಲ, ಅದಕ್ಕೆಲ್ಲ ಹಾಕ್ಕೊಂಡು ತಿಂತೀವಿ. ಇದು ಹಳೆ ರೆಸಿಪಿ ಮಾತ್ರ. ನಮ್ಮ ಅಜ್ಜಿ ನಮ್ಗೆ ಹೇಳ್ಕೊಡ್ತಾ ಇದ್ರು. ನಾವು ಆ್ಯಕ್ಚುಲಿ ಎಂತ ಗೊತ್ತಾ, ಈ ಜ್ವರ ಎಲ್ಲ ಬರುತ್ತಲ್ಲ, ಆವಾಗ ನಮಗೆ ತಿನ್ನೋಕ್ಕೆ ಬಾಯಿ ಎಲ್ಲ ಸಪ್ಪೆ ಸಪ್ಪಾಗುತ್ತೆ ನೋಡಿ. ಆವಾಗ ಈ ಥರ ಮಾಡ್ಕೊಂಡು ತಿಂತೀವಿ ನಾವು. ಈ ಥರ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಹೊಸ ಹೊಸ ಸಬ್ಸ್ಕ್ರೈಬರ್ ಸಿಕ್ಕಿದಂಗೆ ನನಗೆ ಮತ್ತು ಅಂದರೆ ಒಂದು ಸಪೋರ್ಟ್ ಸಿಕ್ಕಿದಂಗೆ ಆಗುತ್ತೆ ವಿಡಿಯೋ ಮಾಡೋಕ್ಕೆಲ್ಲ. ನೋಡಿ ಈ ಥರ ಬಂದಿದೆ. ಇದನ್ನ ಗಂಜಿ ಜೊತೆ ಸ್ವಲ್ಪ ಉಪ್ಪು ಗಂಜಿಗೆ ಹಾಕಿಬಿಟ್ಟು ತಿನ್ಕೊಳ್ಳಿ, ಚೆನ್ನಾಗಿದೆ. ಮತ್ತೇನು ಗೊತ್ತಾ, ನೀವು ಈ ರೆಸಿಪಿನ ಮಾಡಿದ ಮೇಲೆ ನನಗೊಂದು ಕಮೆಂಟ್ ಮಾಡಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನೋಡೋದ್ರಲ್ಲೇನು ತಪ್ಪಿರಲ್ಲ ಅಲ್ವಾ. ಜಸ್ಟ್ ಮಾಡಿ ನೋಡಿ. ನನಗಂತೂ ಇದು ತುಂಬ ಇಷ್ಟ ಆಗಿರುತ್ತೆ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನನ್ನ ವಾಯ್ಸ್ ಸ್ವಲ್ಪ ಹೋಗಿದೆ ಇವತ್ತು. ನಾನು ಸ್ವಲ್ಪ ಕೋಲ್ಡ್ ಆಗಿದೆ, ಅದಕ್ಕೆ. ನೋಡಿ ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಲೇಬೇಕು ನೋಡಿ. ಥ್ಯಾಂಕ್ ಯು.